ರಾಜಸ್ಥಾನ್, ಯುಪಿಯಲ್ಲಿ ಒಟ್ಟಾರೆಯಾಗಿ 11 ಮಕ್ಕಳ ಸಾವು ಕೆಮ್ಮಿನ ಔಷಧಿ ತೆಗೆದುಕೊಂಡಾಗಿದೆ ಅಂತ ಮೀಡಿಯಾದಲ್ಲಿ ಬಂದ ಕೂಡಲೇ ತುಂಬ ಜನರಲ್ಲಿ ಭಯಭೀತವಾಗಿ ಮಾಡುವಂಥ ವಾತಾವರಣ ನಿರ್ಮಾಣ ಆಗಿರೋದು ಸತ್ಯ ಮಿತ್ರರೆ. ಸೊ ಮೇಲಾಗಿ ಮೀಡಿಯಾದವರು ಕೂಡ ಎಲ್ಲ ಕೆಮ್ಮಿನ ಬಾಟ್ಲಿಯಿಂದ ಹಂಗಾಗುತ್ತೆ ಅಂತ ಆ ಥರ ಬಿಂಬಿಸ್ತಾ ಇರೋದು ಕೂಡ ಒಂದು ಕಡೆ ನೋಡ್ಬೋದು. ಬಟ್ ನೆನ್ಪಿಟ್ಕೊಳ್ಳಿ, ಅಲೋಪತಿ ಮೆಡಿಸಿನ್ಸ್ ಏನಿದ್ದಾವೆ ಯಾವಾಗಲೂ ಕೂಡ ಟಾಪ್ ಕ್ವಾಲಿಟಿ ಮ್ಯಾನುಫ್ಯಾಕ್ಚರ್ಡಿಂದನೇ ತೊಗೋಬೇಕು. ಇದು ಆ್ಯಕ್ಚುಲಿ ಪೇಷಂಟ್ ಕೆಲಸ ಅಲ್ಲ, ವೈದ್ಯರ ಕೆಲಸ. ಡಾಕ್ಟರ್ ನಿರ್ಧಾರ ಮಾಡಬೇಕು ಯಾವ ಕಂಪನಿ ಟಾಪ್ ಆಗಿದೆ. ಯಾಕಂದರೆ ಅವರು ಕೋಟಿಗಟ್ಟಲೆ ದುಡ್ಡು R&Dಯಲ್ಲಿ ಹಾಕಿರ್ತಾರೆ. ಇತ್ತೀಚೆಗೆ ಏನಾಗಿದೆ, ಯಾರು ಬೇಕಾದವರು ಮೆಡಿಸಿನ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಯಾರು ಬೇಕಾದವರು ಮೆಡಿಸಿನ್ ಮಾರ್ಕೆಟಿಂಗ್ ಮಾಡುವಂಥದ್ದು ಪದ್ಧತಿ ಬಂದಿದೆ. ಸೊ ಆ ಕಾರಣಕ್ಕೆ ಇವೆಲ್ಲ ಆಗ್ತಾಯಿದೆ ಮಿತ್ರರೆ. ಸೊ ಇಂಡಿಯಾದಲ್ಲಿ ಟಾಪ್ ರೇಟೆಡ್ ಅಲೋಪತಿ ಕಂಪ್ನೀಸ್ ಇದ್ದಾವೆ. ಅವರು ಅದ್ಭುತವಾದ ಮೆಡಿಸಿನ್ಸು ಕಳೆದ 100 ವರ್ಷದಿಂದನೂ ಕೂಡ ಮಾಡ್ತಾಯಿದ್ದಾರೆ. ಇಲ್ಲಿವರೆಗೂ ಒಂದೇ ಒಂದು ಕೇಸ್ ದಾಖಲಾಗಿಲ್ಲ. ಇತ್ತೀಚೆಗೆ ಯಾಕೆ ಆಗ್ತಾಯಿದೆ ಅಂದರೆ, ಯಾರಿಗೆ ಬೇಕಾದವ್ರ ಪರ್ಮಿಷನ್ನು, ಯಾರು ಬೇಕಾದವ್ರು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಕಾರಣ. ರಾ ಮಟೀರಿಯಲ್ಸ್ ಸಪ್ಲೈ ಮಾಡೋರು ಪ್ರಾಬ್ಲಮಿಂದ ಹಿಂಗಾಗುತ್ತೆ. ಎಲ್ಲ ಅಲ್ಲ, ತಮಿಳುನಾಡುವಲ್ಲಿ ಇರುವಂಥ ಒಂದು ಫಾರ್ಮಸ್ಯೂಟಿಕಲ್ ಕಂಪ್ನಿ ಸ್ರೇಸನ್ ಫಾರ್ಮಸ್ಯೂಟಿಕಲ್, ಆ ಬ್ರ್ಯಾಂಡ್ ನೇಮು ಕೋಲ್ಡ್ರಿಫ್ ಅಂತ ಒಂದು ಸಿರಪ್ಪು, ಅದರಿಂದ ಆಗಿದೆ. ರಾಜಸ್ಥಾನಲ್ಲಿ ಕೇಸನ್ ಫಾರ್ಮಸ್ಯೂಟಿಕಲ್ಸ್ ಅಂತ ಒಂದು ಕಂಪ್ನಿ ಇದೆ, ಅದು ಔಷಧಿಯಿಂದ ಆಗಿದೆ. ಸೊ ಎರಡೂ ಕೇಸಸ್ ಒಟ್ಟಿಗೆ ಬೆಳಕಿಗೆ ಬಂದಿದೆ ಅಂದರೆ 100% ಎರಡೂ ಕಂಪ್ನಿಯೂ ಕೂಡ ಒಬ್ಬನೇ ರಾ ಮಟೀರಿಯಲ್ ಸಪ್ಲೈ ಮಾಡೋದು ಡೌಟ್ ಬರುತ್ತೆ. ಸೊ ಡೈಇಥಿಲಿನ್ ಗ್ಲೈಕಾಲ್ ಎನ್ನುವಂಥ ಒಂದು ಕೆಮಿಕಲ್ ಏನಿದೆ ಅದರಿಂದ ಆಗಿರೋದು ದೃಢಪಟ್ಟಿದೆ. ಆ್ಯಕ್ಚುಲಿ ಡೈಇಥಿಲಿನ್ ಗ್ಲೈಕಾಲ್ ಏನಕ್ಕೆ ಯೂಸ್ ಮಾಡ್ತಾರಂದರೆ, ಬೇಕರಿ ಐಟಮ್ಸು ಆಗಿರ್ಬೋದು, ಸಿರಪ್ಸ್ ಆಗಿರ್ಬೋದು, ಅಥವಾ ಇನ್ನೇನೋ ಒಂದು ಜ್ಯೂಸಸ್ ಆಗಿರ್ಬೋದು, ಅದರಲ್ಲಿ ಒಂದು ಆರ್ಟಿಫಿಷಿಯಲ್ ಫ್ಲೇವರ್, ಇವನ್ ಕೆಲವು ಆಲ್ಕೋಹಾಲಲ್ಲಿಯೂ ಕೂಡ ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಆರ್ಟಿಫಿಷಿಯಲ್ ಆಗಿ ಸ್ವೀಟಾಗಿ ಮಾಡಲಿಕ್ಕೆ ಅದು ಪ್ರಯತ್ನ ಮಾಡುತ್ತೆ. ಡೈಇಥಿಲಿನ್ ಗ್ಲೈಕಾಲ್ ಏನು ಮಾಡುತ್ತೆ ಅಂದರೆ, ಅದು ಸ್ವೀಟ್ ಆಗಿರುತ್ತೆ ನೇಚರಲ್ಲಿ. ಸೊ ಯಾವುದಾದ್ರೂ ಸಿರಪ್ಪು, ಜಾಮು, ಕೆಚಪ್ಪು, ಬಿಯರು ತಯಾರು ಮಾಡೋನು ಏನು ಮಾಡ್ತಾನೆ, ಅದು ಗ್ಲೈಕಾಲ್ ಅಂತ ಖರೀದಿ ಮಾಡಿರ್ತಾನೆ, ಬಟ್ ಅದು ಆ್ಯಕ್ಚುಲಿ ಡೈಇಥಿಲಿನ್ ಗ್ಲೈಕಾಲ್ ಇರುತ್ತೆ. ಸೊ ಈ ಥರದ್ದು ಏನಾದರೂ ಆಗಿರ್ತದೆ. ಇವರು ಚೆಕ್ ಮಾಡಿರಲ್ಲ, ಸುಮ್ಮನೆ ತೊಗೊಂಡಿರ್ತಾರೆ ಕಣ್ಣು ಮುಚ್ಚಿ. ಅದು ಅಡಲ್ಟ್ರಂಟ್ ಅದು ಆ್ಯಕ್ಚುಲಿ. ಇದು ಏನು ಮಾಡುತ್ತೆ, ಡೈಇಥಿಲಿನ್ ಗ್ಲೈಕಾಲು ಒನ್ ಆಫ್ ದಿ ಮೋಸ್ಟ್ ಪಾಯ್ಸನಸ್ ಕೆಮಿಕಲ್ ಫಾರ್ ಹ್ಯೂಮನ್ ಬೀಯಿಂಗ್ಸು. ಮೇನ್ ಕ್ಯಾರೆಕ್ಟರಿಸ್ಟಿಕ್ಸೇ ಇದು ಕೆಲವು ದಿನಗಳಲ್ಲೇ ಕಿಡ್ನಿ ಫೇಲ್ ಮಾಡಿಬಿಡುತ್ತೆ ಸಡನ್ನಾಗಿ. ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೈಇಥಿಲಿನ್ ಗ್ಲೈಕಾಲ್. ಇಲ್ಲಿ ಅದೇ ಆಗಿರೋದು ಮಿತ್ರೆ. ಥರ್ಡ್ ಪಾರ್ಟಿ ಲೈಸೆನ್ಸು, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂತಹ ಮೆಡಿಸಿನ್ಸಲ್ಲಿ ಈ ಥರ ಆಗುತ್ತೆ. ನೀವು ಹಿಮಾಚಲ್ ಪ್ರದೇಶ್ ಸಲೋನ್ ಅಂತ ಒಂದು ಊರಿದೆ, ಅಲ್ಲಿ ಹೋದರೆ ನಿಮಗೆ ಪ್ರತಿ 10 ಫೀಟಿಗೆ ಒಂದೊಂದು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ನೋಡೋಕ್ಕೆ ಸಿಗುತ್ತೆ ಮಿತ್ರೆ. ಯಾರು ಬೇಕಾದವ್ರು ಹೋದರೆ ದುಡ್ಡು ಕೊಟ್ಟರೆ ಸಾಕು, ಎಷ್ಟು ಕೊಟ್ಬಿಡ್ತಾರೆ, ಯಾರು ಬೇಕಾದವ್ರು ಮಾರಾಟ ಮಾಡ್ಬೋದು. ಆಮೇಲೆ ಕೆಲವರು ಕೂಡ ಡಾಕ್ಟ್ರುಗಳಾಗಿರ್ಬೋದು, ಮೆಡಿಕಲ್ ಸ್ಟೋರ್ದವ್ರಾಗಿರ್ಬೋದು, ಅತಿ ಹೆಚ್ಚು ಆಫರ್ ಯಾವ ಕಂಪ್ನಿ ಕೊಡುತ್ತೆ ಅಥವಾ ಎಲ್ಲಿ ಡಿಸ್ಕೌಂಟ್ ಜಾಸ್ತಿ ಸಿಗುತ್ತೆ, ಮಾರ್ಜಿನ್ ಜಾಸ್ತಿ ಇರುತ್ತೆ, ಕಂಪ್ನಿ ನೋಡೋದಿಲ್ಲ. ಇವನ್ ಸಾದಾನೋ ಒಳ್ಳೆ ಕಂಪ್ನಿನೋ, ಯಾಕಂದರೆ ಒನ್ ಆಫ್ ದಿ ಟಾಪ್ ರೇಟೆಡ್ ಕಂಪ್ನೀಸ್ ನೋವಾರ್ಟೇಸು, ಗ್ಲಾಕ್ಸೋ ಸ್ಮಿತ್ ಕ್ಲೈನು, ಡಾಕ್ಟರ್ ರೆಡ್ಡೀಸು, ಸಿಪ್ಲಾ, ಮ್ಯಾನ್ಕೈಂಡು, ಮತ್ತು ಇನ್ನೂ ಹಲವಾರು ಇನ್ನೂ ತುಂಬ ಟಾಪ್ ರೇಟೆಡ್ ಕಂಪ್ನೀಸ್ ನಾನೇ 40 ವರ್ಷದಿಂದ ನೋಡ್ತಾ ಇದ್ದೀನಿ. ಸೊ ಏನು ಇಲ್ಲಿವರೆಗೂ ಒಂದೇ ಒಂದು ಕಂಪ್ಲೇಂಟ್ ಕೂಡ ಇಲ್ಲ ಮಿತ್ರೆ. ಸೊ ಇತ್ತೀಚೆಗೆ ರೀಸೆಂಟ್ಲಿ ಆಗ್ತಾ ಇರೋದು ಡ್ಯೂ ಟು ಅಡಲ್ಟ್ರಂಟು, ಸಾದಾ ಕಂಪ್ನಿಗಳು, ನೋ R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇಲ್ಲ. ಅಲೋಪತಿಯಲ್ಲಿ ಭಾರಿ ಎಚ್ಚರಿಕೆ ವಹಿಸಬೇಕಾಗತ್ತೆ. ಆಯುರ್ವೇದ, ಹೋಮಿಯೋಪತಿ ನಡೀತದೆ. ನೀವು ತಪ್ಪು ತೊಗೊಂಡ್ರೂ ಏನಾಗಲ್ಲ, ರಾಂಗ್ ತೊಗೊಂಡ್ರೂ ಏನಾಗಲ್ಲ. ಭಾಳಾದರೆ ಎದೆ ಉರಿ, ಲೂಸ್ ಮೋಷನು ಈ ಥರದ್ದಾಗುತ್ತೆ. ಬಟ್ ಸಾಯುವಂಥದ್ದು ಏನು ಆಯುರ್ವೇದ, ಹೋಮಿಯೋಪತಿಯಲ್ಲಿ ಇರೋದಿಲ್ಲ. ಅಲೋಪತಿ ಏನಿದ್ದಾವೆ ಕೆಮಿಕಲ್ಸ್ ಬರ್ತವೆ, ಅಂದರೆ ಸಡನ್ ಆ್ಯಕ್ಟ್ ಮಾಡುವಂಥ ಔಷಧಿಗಳು. ಸೊ ಹೀಗಾಗಿ ಅಲೋಪತಿ ಮೆಡಿಸಿನ್ಸಲ್ಲಿ ಭಾರಿ ಎಚ್ಚರಿಕೆ ವಹಿಸಲೇಬೇಕಾಗತ್ತೆ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆ ಹೇಳ್ತೀನಿ ನಿಮಗೆ. ಈಗ ಆಯುರ್ವೇದಿಕಲ್ಲಿ ಒಂದು ಶುಗರಿಗೆ ಕೊಡುವಂಥ ಮಾತ್ರೆ ಇದೆ ಅಂತ ತಿಳ್ಕೊಳ್ಳಿ. ಈ ಶುಗರ್ಗೆ ಕೊಡುವಂಥ ಮಾತ್ರೆ, ಕ್ಯಾನ್ಸರ್ಗೆ ಕೊಡುವಂಥ ಮಾತ್ರೆ ಆಯುರ್ವೇದದಲ್ಲಿ ಕಿಡ್ನಿ ಪ್ರಾಬ್ಲಮ್ಸ್ಗೆ ಕೊಡುವಂಥ ಮಾತ್ರೆಗಳು ನೀವು ಚೆನ್ನಾಗಿರೋಂಥ ಮನುಷ್ಯ ತೊಗೊಂಡ್ರೂ ಏನಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮಗೂ ಕೂಡ
MR ತಂದು ಕೊಡ್ತಾರೆ. ಇದು ಸರ್ ಇದು ಕ್ಯಾನ್ಸರಿಗೆ ಯೂಸ್ ಆಗುತ್ತೆ ಅಂತ. ಇದು ಕಿಡ್ನಿ ಪ್ರಾಬ್ಲಮ್ಸ್‌ಗೆ ಯೂಸ್ ಆಗುತ್ತೆ ಅಂತ. ಅದರಲ್ಲಿ ಇಂಗ್ರೀಡಿಯೆಂಟ್ ನೋಡ್ತೀವಿ ನಾವು. ಸೊ ಯಾರು ಬೇಕಾದರೂ ತೊಗೋಬೋದು ಅದನ್ನು. ಏನು ಬೇಕಾದ್ರೂ ಯಾರು ಬೇಕಾದರೂ ತೊಗೋಬೋದು ದೊಡ್ಡವರು. ನೀವು 10 ದಿನ ತೊಗೊಂಡ್ರು ಕೂಡ ಅಡ್ಡ ಪರಿಣಾಮಗಳಾಗೋದಿಲ್ಲ. ಓಕೆ. ಭಾಳ ಆದರೆ ನಮ್ಮ ಆಯುರ್ವೇದಿಕ್ಕಲ್ಲಿ ಸೈಡ್ ಎಫೆಕ್ಟ್ಸ್ ಅಂದರೆ ಎದೆ ಉರಿ, ಹೊಟ್ಟೆ ಗ್ಯಾಸ್ಟ್ರಿಕ್ ಆಗೋದು, ಲೂಸ್ ಮೋಷನ್ ಆಗೋದು, ಇಷ್ಟೇ ಆಗುತ್ತೆ ಸೈಡ್ ಎಫೆಕ್ಟ್ಸ್ ಅಂದರೆ. ಬಟ್ ಅಲೋಪತಿ ಕೆಮಿಕಲ್ಸ್ ಇದೆ. ಅಲೋಪತಿ ಮೆಡಿಸಿನ್ಸ್ ಏನಿದೆ ಲೈಫ್ ಸೇವಿಂಗ್ಸ್ ಡ್ರಗ್ಸ್ ಅಂತಾರೆ ಮಿತ್ರೆ. ತೊಗೊಂಡು ಕೂಡಲೇ 5 ನಿಮಿಷ 10 ನಿಮಿಷದಲ್ಲಿ ಆ್ಯಕ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಅದರದ್ದು. ಅಲೋಪತಿಯಲ್ಲಿ ಯಾವ ಮೆಡಿಸಿನ್ ಯಾರು ಬೇಕಾದವ್ರು ಏನು ಮಾಡೋಕ್ಕೆ ಬರಲ್ಲ, ರಾಂಗ್ ತೊಗೊಳ್ಳಿಕ್ಕೆ ಬರಲ್ಲ. ಆಯುರ್ವೇದ ಹೋಮಿಯೋಪತಿಯಲ್ಲಿ ರಾಂಗ್ ತೊಗೊಂಡ್ರೂ ಏನಾಗಲ್ಲ, ಸೊ ಏನು ಮಾಡಿದರೂ ಏನಾಗೋದಿಲ್ಲ. ಬಟ್ ಅಲೋಪತಿಯಲ್ಲಿ 5 to 10 ಮಿನಿಟ್ಸಲ್ಲೇ ಅದನ್ನು ಆ್ಯಕ್ಷನ್ ಸ್ಟಾರ್ಟ್ ಆಗೋ ಕಾರಣಕ್ಕಾಗಿ ವೆರಿ 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 ಪ್ರಿಕಾಷನ್ಸ್ ತೆಗೆದುಕೊಳ್ಳೇಬೇಕಾಗುತ್ತೆ. ಸೊ ಇದೇ ಕಾರಣಕ್ಕೆ ವೈದ್ಯರ ಕೆಲಸ ಇದು. ಡಾಕ್ಟರ್ ಆದವ್ರು ಏನು ಮಾಡಬೇಕು, ಸ್ಟ್ಯಾಂಡರ್ಡ್ ಕಂಪ್ನಿ ಗೂಡ್ಸ್ ಮಾತ್ರ ಪರ್ಚೇಸ್ ಮಾಡಬೇಕು. ಸ್ವಲ್ಪ ಮಾರ್ಜಿನ್ ಕಡಿಮೆ ಸಿಕ್ಕರೂ ಕೂಡ ಪರವಾಗಿಲ್ಲ, ಕಂಪ್ನಿ ಸ್ಟ್ಯಾಂಡರ್ಡ್ ಇರಬೇಕು ಅದು. ಓಕೆ. ಸೊ ಪೇಷಂಟ್ಗಳಿಗೇನು ಗೊತ್ತಾಗುತ್ತೆ, ನಾವು ಕೊಟ್ಟದ್ದು ಅಂತ ಅಂತಾರೆ ಅಷ್ಟೇ. ಓಕೆ. ಸೊ ಹೀಗಾಗಿ ಯಾವುದೇ ಈಗ ನಮ್ಮ ಮನೆಯಲ್ಲಿರುವಂಥದ್ದು ಎಲ್ಲ ಕಫ್ ಸಿರಪ್ಪು, ಮಾರ್ಕೆಟಲ್ಲಿರುವಂಥ ಎಲ್ಲ ಅಲೋಪತಿ ಕಫ್ ಸಿರಪ್ ಪ್ರಾಬ್ಲಮೆಟಿಕ್ ಇರೋದಿಲ್ಲ. ನೀವು ಅಲೋಪತಿ ಇಲ್ಲದೇ ಲೈಫ್ ಲೀಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಮಿತ್ರೆ. ಓಕೆ. ಬ್ರಾಂಕೋಡೈಲೇಟ್ರಸ್ಸು, ಮ್ಯೂಕೋಲೈಟಿಕ್ಸು ಇವೆಲ್ಲ ಹಾಕದೇನೆ ಮಕ್ಕಳಲ್ಲಿ ಕೆಮ್ಮು ಕಫ ಕಡಿಮೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬರ್ಕೊಂಡಿಟ್ಕೊಳ್ಳಿ ನೀವು. ಭಾಳ ಆದರೆ ಈಗ 2 ದಿನ ಭಯ ಬರುತ್ತೆ, ಬಿಡ್ಬೋದು, ಅದು ಮಾಡ್ಬೋದು. ಮತ್ತೆ 3ನೇ ದಿನ ಸ್ಟಾರ್ಟ್ ಮಾಡಲೇಬೇಕು. ಎಲ್ಲ ಕಂಪ್ನಿಗಳಿಂದ ಆಗಿಲ್ಲ, ಈ ಥರದ ಕಂಪ್ನಿಗಳಿಂದ ಆಗಿದೆ. ಓಕೆ. ಡ್ಯೂ ಟು ಅಡಲ್ಟ್ರಂಟ್ ಮಿಕ್ಸ್ ಆಗಿರೋ ಕಾರಣಕ್ಕೆ ಅದು ಒಂದು ಬ್ಯಾಚಲ್ಲಾಗಿದೆ. ಸೊ ಅಂಥ ಕಂಪ್ನಿಯನ್ನು ಸಂಪೂರ್ಣವಾಗಿ ಸೀಸ್ ಮಾಡಲಾಗ್ತದೆ. ಮುಂದೆ ಯಾವತ್ತೂ ತೆಗಿಯೋಕ್ಕೆ ಬರಲ್ಲ ಅವರು. ಸೊ ಗಾಬರಿ ಆಗುವಂಥದ್ದು ಅವಶ್ಯಕತೆ ಇಲ್ಲ. ಎಲ್ಲ ಕಫ್ ಸಿರಪ್ಪಿಂದ ಆಗೋದಿಲ್ಲ ಮಿತ್ರೆ. ಬಟ್ ನೀವು ನೆನ್ಪಿಟ್ಕೋಬೇಕು, ಯಾರಾದರೂ ಕೆಮ್ಮಿನ ಬಾಟಲ್ಲು ಕಫ್ ಸಿರಪ್ಪು ಡಾಕ್ಟ್ರ್ ಕೊಟ್ಟಾಗ ಅವ್ರು ಎಷ್ಟು ಡೋಸೇಜ್ ಹೇಳಿರ್ತಾರೆ ಅಷ್ಟನ್ನೇ ಹಾಕಬೇಕು. 2.5 ml ಅಂದರೆ 2.5ನೇ ಹಾಕಬೇಕು. ಮಗುವಿಗೆ ತುಂಬ ಕೆಮ್ಮಿದೆ ಅಂದರೆ 5 ml ಹಾಕೋದು, 4 ಟೈಮ್ ಹಾಕೋದು, ಇದು ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಇಷ್ಟು ನೀವು ಮಾಡಬೇಕಾಗಿರೋದು. ವೈದ್ಯರು ಮಾಡಬೇಕಾಗಿರೋದು ಬೆಸ್ಟ್ ಕಂಪನಿ ಗೂಡ್ಸ್ ನೋಡಿ ಸಪ್ಲೈ ಮಾಡಬೇಕು. ಇಂಟರ್ನ್ಯಾಷನಲ್ ಲೆವೆಲ್ದಿರಬೇಕದು. ಅದನ್ನು ಮಾತ್ರ ತೆಗೆದುಕೊಂಡು ಸಪ್ಲೈ ಮಾಡಿದರೆ ಏನೂ ಆಗೋದಿಲ್ಲ. ಓಕೆ. ಯಾಕಂದರೆ ಅವೆಲ್ಲವೂ ಕೂಡ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ಚೆಕಿಂಗ್ ಆಗಿರ್ತವೆ, ರೀಚೆಕ್ಸ್ ಆಗ್ತವೆ, ಕ್ವಾಲಿಟಿ ಕಂಟ್ರೋಲ್ ಆಗಿರ್ತವೆ. ಇವನ್ ಹೊರಗಡೆಯಿಂದ ಬರುವಂಥ ರಾ ಮಟೀರಿಯಲ್ ಚೆಕ್ ಆಗಿರ್ತದೆ. ಸೊ ಇದ್ರ ಮೇಲೆ ಭಾರಿ ಗಮನ ಕೊಟ್ಟಿರ್ತಾರೆ. ಓನ್ಲಿ ಟಾಪ್ ರೇಟೆಡ್ ಕಂಪ್ನೀಸ್ದು ಅಲೋಪತಿ ಮೆಡಿಸಿನ್ಸ್ ಮಾತ್ರ ಯೂಸ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ.